ಸರ್, ಒಂದು ವೇಳೆ ಆರೋಪ ಸಾಬೀತಾದ್ರೆ ಅಂದ್ರೆ 17 ಜನ ಆರೋಪಿಗಳಲ್ಲಿ ಶಿಕ್ಷೆಯ ಪ್ರಮಾಣ ಎಲ್ರಿಗೂ ಒಂದೇ ತರ ಇರುತ್ತಾ ಅಥವಾ ಅವರ ಅಪರಾಧ ಏನಿರುತ್ತೆ ಅದಕ್ಕೆ ತಕ್ಕಂತೆ ಶಿಕ್ಷೆಗಳು ಅದು ನಾವು ಚಾರ್ಜ್ ಶೀಟ್ ಫ್ರೇಮ್ ಮಾಡಾದ್ಮೇಲೆ ಹೇಳೋಕ್ಕೆ ಸಾಧ್ಯ ಆಗ್ತದೆ. ಯಾರ್ಯಾರ ಮೇಲೆ ಯಾವ ಚಾರ್ಜ್ನ ಫ್ರೇಮ್ ಮಾಡ್ತಾರೆ, ಇವರು ಏನು ಚಾರ್ಜಲ್ಲಿ ಇವ್ರು ಏನು ಒರೆಸಿರ್ತಾರೆ ಅವ್ರ ಮೇಲೆ 1 to 17ವರೆಗೂ, ಅದರಲ್ಲಿ ಕಾಮನ್ ಇಂಟೆನ್ಷನ್ ಪೂರ್ತಿ 17 ಜನನು ಇದರಲ್ಲಿ ಭಾಗಿದಾರರು ಮರ್ಡ್ರಲ್ಲಿ ಅಂತ ಒರೆಸಿರ್ತಾರ. ಅದನ್ನೆಲ್ಲ ನಾವು ಆಫ್ಟರ್ 90 ಡೇಸೇ ನಾವು ಇದನ್ನೆಲ್ಲನೂ ನೋಡ್ಬಿಟ್ಟು ಕ್ಲಿಯರಾಗಿ ಹೇಳೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇಲ್ಲಾಂದರೆ ಕಷ್ಟ ಆಗ್ತದೆ. ಬಟ್ ಇದರೊಳಗಡೆ ತುಂಬ ದಿವಸ ಈ ಟ್ರಯಲ್ ನಡೆಯೋದ್ರಿಂದ ನಾವು ಅಷ್ಟು ಬೇಗನೆ ಇದರೊಳಗಡೆ ಹಿಂಗೆ ನಡೀತದೆ ಅಂತ ಅನ್ನುವಂಥದ್ದು ಕರಾರುವಕ್ಕ ತೀರ್ಮಾನ ಹೇಳೋಕ್ಕಾಗಲ್ಲ. ಬಟ್ ಇವೆಲ್ಲ ಲೈಫ್ ಕನ್ವಿಕ್ಷನ್ ಕೇಸ್ಗಳು. ಆದರೆ ಅಂದರೆ ಜೀವಾವಧಿ ಸಾಯುವವರೆಗೂ ಜೈಲಲ್ಲೇ ಇರುವಂಥ ಕೇಸ್ಗಳಿವು. ಆ ಥರ ಸೆಕ್ಷನ್ಗಳಿರ್ತಕ್ಕಂಥವು ಯಾವ ಥರ ಬೇಕಾದ್ರೆ ಆಗ್ಬೋದು. ಸರ್, ಮತ್ತೊಂದು ಪ್ರಶ್ನೆ ಸರ್, ಏನಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಲೆವೆಲ್ ಅಲ್ಲಿ ಕಲೆಕ್ಟ್ ಆಗಿರುವಂತಹ ಎವಿಡೆನ್ಸ್ ಈಗ ತನಿಖೆಯಲ್ಲಿ ನೋಡ್ತಾ ಇರೋದ್ರ ಜೊತೆಗೆ ರಿಮೈಂಡ್ ಅರ್ಜಿ ಅಪ್ಲಿಕೇಶನ್ ಏನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಅಲ್ಲಿರುವಂತಹ ಒಂದಿಷ್ಟು ಅಂಶಗಳು ಇದೆಲ್ಲ ನೋಡಿದ್ರೆ ಖಂಡಿತವಾಗಿ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನ ಜನಸಾಮಾನ್ಯರಲ್ಲಿ ಮೂಡಿಸ್ತಾ ಇರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಆರೋಪಿಗಳು ಬಚಾವಾಗುವಂತ ಸಾಧ್ಯತೆ ಇದೆಯಾ ಅಂತ ನಿಮ್ಮ ಅನುಭವದಲ್ಲಿ? ಇಲ್ಲ ನೋಡಿ, ಏನಾಗುತ್ತೆ, ರಿಮ್ಯಾಂಡ್ ಅಪ್ಲಿಕೇಶನ್ ಇಸ್ ನಾಟ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಅಂತ ಕರಿತೀವಿ. ಅದರೊಳಗಡೆ ನಾವೇನು ನಮ್ಗೆ ಏನು ಬೇಕು ಕೋರ್ಟ್ಗೆ ಅಂತೇಳಿ ಕೊಡ್ತೀವಿ ಅಷ್ಟೇ. ರಿಮ್ಯಾಂಡ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಾಗೆ ಏನು ಕೋರ್ಟ್ಗೆಲೆ ನಮಗೆ ಹೇಗೆ ಪೊಲೀಸ್ ಕಸ್ಟಡಿಗೆ ಬೇಕು ಅನ್ನುವಂಥದ್ದು ಮತ್ತು ಏನು ತನಿಖೆ ಮಾಡಿದ್ವಿ ಅಂತ ಸ್ವಲ್ಪ ಇನ್ಫಾರ್ಮೇಷನ್ನ ಕೋರ್ಟಿಗೆ ರಿವೀಲ್ ಮಾಡ್ತೀವಿ. ನಾವೆಲ್ಲ ರಿವೀಲ್ ಮಾಡೋದಿಲ್ಲ. ರಿಮ್ಯಾಂಡ್ ಅಪ್ಲಿಕೇಶನ್ ಇಸ್ ನಾಟ್ ಎಟ್ ಆಲ್ ಎನ್ ಪೀಸ್ ಆಫ್ ಎವಿಡೆನ್ಸ್. ಅದನ್ನು ತೆಗೆದುಬಿಟ್ಟು ಇದನ್ನು ನಾವು ಹಾಕೋಬೇಡ. ಅದರಲ್ಲಿ ಏನು ಇರ್ತದೋ ಅದಕ್ಕೆ ಸಂಬಂಧಪಟ್ಟಂಥದ್ದು ನಮ್ಮ ತನಿಖೆಯಲ್ಲಿ ಡೈರಿಲಿ CDs ಇರ್ತದೆ ನಮ್ಮಲ್ಲಿ. ನಮ್ಮದು ಮೇಜರ್ ಇಂಪಾರ್ಟೆಂಟು ಕೇಸ್ ಡೈರೀಸು. ಇವು ಅನ್ಇಂಪಾರ್ಟೆಂಟ್. ಇವು ಕೋರ್ಟು ನಮ್ಮನ್ನು ಈಗಾಗಲೇ ಅವ್ರ ಹತ್ರ ರಿಮೈಂಡ್ ಅಪ್ಲಿಕೇಶನ್ ಇರ್ತದೆ, ಅದಕ್ಕೆ ಸಂಬಂಧಪಟ್ಟ ಕೆಲವಷ್ಟೆಲ್ಲ ನಾವೆಲ್ಲ ಆಗಲೇ ಕೇಸ್ ಡೈರೀಸಲ್ಲಿ ಬರಿತೀವಿ. 1 2 3 4 5 ಪ್ರತಿ ದಿವಸ ಏನು ಕೇಸ್ ಮಾಡ್ತೀವೋ, ಏನೇನೆಲ್ಲ ಎವ್ರಿ ಡೇ ನಾವು ಮಾಡ್ತೀವೋ, ಚಾರ್ಜ್ ಶೀಟ್ ಹಾಕುವವರೆಗೂ, ಚಾರ್ಜ್ ಶೀಟ್ ಕೋರ್ಟ್ ಕೊಡುವವರೆಗೂ ನಮ್ಮ CDs ಕೇಸ್ ಡೈರೀಸ್ ಅಂತ ಇರ್ತದಲ್ಲ, ಅದನ್ನು ಬೇಕಾದರೆ ಕೋರ್ಟ್ ಕಾಲ್ ಮಾಡ್ಬೋದು. ನಿಮ್ಮ ಕೇಸ್ ಡೈರೀಸ್ ಕೊಡಿ, ನೀವು ಏನು ಇನ್ವೆಸ್ಟಿಗೇಷನ್ ತನಿಖೆ ಮಾಡಿದ್ದೀರಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ರೆ ಅದು ಎಲ್ಲ ಅಧಿಕಾರ ಕೋರ್ಟ್ಗಿದೆ, ನಾವು ತೊಗೊಂಡೋಗಿ ಕೊಡ್ತೀವಿ. ಅದನ್ನು ನೋಡಿಕೊಂಡೇ ನಾವು ಎವಿಡೆನ್ಸ್ ಹೇಳೋದು ಕೋರ್ಟಲ್ಲಿ. ಫಸ್ಟ್ ದಿವಸ ಇದು ಮಾಡ್ದೋ, ಸೆಕೆಂಡ್ ದಿವಸ ಇದು ಮಾಡ್ದೋ, 3rd ಡೇ, 4th, 17th, 24th, 25th, 40ನೇ ದಿವಸ ಏನು ಮಾಡ್ದೋ, ಕೊನೆಗೆ 65 ಡೇಸಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ಹಂಗೆ ಚಾರ್ಜ್ ಶೀಟ್ ಆಗ್ತು ಅಂತೇಳಿ ನಾವು ಯಾವಾಗಲೂ ಕೇಸ್ ಡೈರೀಸ್ಗಳು ನಾವೇನು ಬರಿತೀವೋ ಅದು ನಮ್ಮ ಇದರಲ್ಲಿ ಇರ್ತದೆ. ನ್ಯಾಯಾಲಯ ಕೊಡಲ್ಲ. ಇಫ್ ಕೋರ್ಟ್ ಡಿಮ್ಯಾಂಡ್ ಮಾಡಿದ್ರೆ ನಾವು ಕೊಡ್ತೀವಿ. ಎಲ್ಲ ಪೂರ್ಣ ಪ್ರಮಾಣದ್ದು ಕೇಸ್ ಡೈರೀಸಲ್ಲಿ ಇರ್ತದೆ. ಯಾವುದೂ ಈ ರಿಮ್ಯಾಂಡ್ ಅಪ್ಲಿಕೇಶನು ಅದರಲ್ಲಿ ಇರಲ್ಲ. ಯಾಕೆಂದರೆ ನೀವು ಈಗ PC-ಗೆ ತಗೊಳ್ಳೋಕ್ಕೋಸ್ಕರ ರಿಮ್ಯಾಂಡ್ ಅಪ್ಲಿಕೇಶನ್ ಮೇಲೆ ಹಲವಾರು ಏನೇನೋ ಮಾತುಕತೆಗಳು ನಡೆದೋ, ಅವೆಲ್ಲ ಗೌಣ ಬಿಡಿ. ಅವು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮಗೆ PC-ಗೆ ಬೇಕು ಅನ್ನುವಂಥದ್ರಲ್ಲಿ ಕೆಲವಷ್ಟು ವಿಚಾರಗಳು ಬರೆದಿರ್ತೀವಿ. ಅದು ಇದಕ್ಕೂ ತುಂಬ ಸಂಬಂಧಗಳು ಏನಿರೋದಿಲ್ಲ. ನಮಗೆ PC-ಗೋಸ್ಕರ ಏನು ಬೇಕೋ ಅದನ್ನು ಪ್ಲೇಸ್ ಮಾಡ್ತೀವಿ ಅಷ್ಟೇ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ, ಇನ್ನೇನಿಲ್ಲ. ಸರ್, ಮತ್ತೊಂದು ಕೊನೆ ಪ್ರಶ್ನೆ ಅನ್ಸುತ್ತೆ ಇದು ಅಂತ ಹೇಳಿದ್ರೆ, ಈಗ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಏನಾದ್ರು ಈ ಆರೋಪಿ ನಂಬರ್ಸ್ ಇಲ್ಲಿ A1 A2 A3 ಇದೇನೋ ಬದಲಾಗೋ ಚಾನ್ಸಸ್ ಇದೆಯಾ, ಸಾಧ್ಯತೆ ಏನಾದ್ರು ಇರುತ್ತಾ ಇದ್ದಾರಾ ಅಂತ? ಅಂದ್ರೆ A1 A2 A3 ಇರೋದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ್ರೆ ಏನಾದ್ರು ಮತ್ತೆ ಅವ್ರಿಗೆ A70 A15 ಆ ತರ ಚೇಂಜಸ್ ಏನಾದ್ರು ಆಗುವಂತ ಸಾಧ್ಯತೆ? ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಈಗಾಗಲೇ ತನಿಖೆಯಲ್ಲಿ ಕೊನೆ ದಿವಸ ಕೊಟ್ಟಿರ್ತಾರಲ್ಲ ರಿಮ್ಯಾಂಡ್ ಅಪ್ಲಿಕೇಶನ್, ಲಾಸ್ಟ್ ಡೇ ಜೈಲಿಗೆ ಬಿಡಬೇಕಾದಾಗ ನನ್ನ ಲೆಕ್ಕ ಅದೇ ಥರ ಚಾರ್ಜ್ ಶೀಟಲ್ಲಿ ಬರ್ಬೋದು. ಫಾರ್ ಯುವರ್ ಇನ್ಫಾರ್ಮೇಷನ್ನು. ಯಾಕೆಂದರೆ ಅದೇ ಪ್ರಕಾರ ಅವ್ರು ಮಾಡ್ಕೊಂಡು ಬಂದಿರ್ತಾರೆ, ಎವಿಡೆನ್ಸಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು, ಮತ್ತು ದಾಖಲಾತಿಗಳು ಅದೇ ಥರ ಫ್ರೇಮ್ ಮಾಡಿರ್ತಾರೆ, ಸ್ಟೇಟ್ಮೆಂಟ್ಗಳು ಅದೇ ಥರ ಫ್ರೇಮ್ ಆಗಿರ್ತದೆ. ನನ್ನ ಲೆಕ್ಕ 1 2 ಏನಾದರೂ ಅಕಸ್ಮಾತ್ ಚೇಂಜ್ ಆಗುವಂಥದ್ದು ಇರ್ಬೋದು, ಮೇಲೆ ಕೆಳಗಡೆವು. ಇನ್ನು ಕೆಳಗಡೆ ಏನಿರ್ತೋ ಅವೆಲ್ಲ ಯಾವುದು ಜಾಸ್ತಿ ಏನು ಚೇಂಜ್ ಆಗೋದಿಲ್ಲ. ಅದೇ ಥರ ಏನು ಈಗಾಗಲೇ ಕೊನೆ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಕೊನೆಯಲ್ಲಿ ಕೊಟ್ಟಿರ್ತಾರೆ ನೋಡಿ, ಇವನ್ನ ಜುಡಿಷಿಯಲ್ ಕಸ್ಟಡಿ ಬಿಟ್ಬಿಡಿ ಅಂತ ಪ್ರೊಡ್ಯೂಸ್ ಮಾಡೋಕೆ ಕೊಡ್ತಾರಲ್ಲ, ಆಯ್ತು, ಅದು 99% ಅದೇ ಸಾಮಾನ್ಯವಾಗಿರ್ತದೆ. ಅದ್ರ ಪ್ರಕಾರನೇ ಕಾಲಮ್ಗಳು ಚಾರ್ಜ್ ಶೀಟ್ ಒಳಗಡೆ ಅದೇ ಕಾಲಮ್ ಪ್ರಕಾರ ಬರುತ್ತೆ. ಮೇಲಿಂದ 1 2 3ರಲ್ಲಿ ಯಾರಾದರೂ ರೀಪ್ಲೇಸ್ ಆಗ್ಬೋದು ಅಷ್ಟೇ. ಹಂಗೆ ರೀಪ್ಲೇಸ್ ಆಗಿಬಿಟ್ಟವ್ರೆ ಅಂದರೆ ಅವ್ರೇನು ದೊಡ್ಡದಾಗ್ಬಿಟ್ರು, ಅವ್ರು ಕೆಳಗಡೆ ಅವ್ರು ಚಿಕ್ಕರಾಗ್ಬಿಟ್ರು ಅಂತ ಕಾನೂನಲ್ಲಿ ಆ ಥರ ಏನಿಲ್ಲ. ಎಲ್ಲ ಒಂದೇ ಕಾನೂನಲ್ಲಿ 17 ಜನ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ರೆ 1 ರಿಂದ 17ವರೆಗೂ ಒಂದೇ ಚಾರ್ಜು, ಬೇರೆ ಏನೂ ವ್ಯತ್ಯಾಸ ಇಲ್ಲ. 17 ಇದ್ದವನು ಅಷ್ಟೇ, 7 ಇದ್ದಷ್ಟವನು ಅಷ್ಟೇ, 1 ಇದ್ದರೂ ಅಷ್ಟೇ. ಅದರಿಂದ ಅದೇನು ಕೋರ್ಟ್ಗೆ ಅವೆಲ್ಲ ಇದೇನಿರಲ್ಲ. ಓನ್ಲಿ ದಟ್ ಈಸ್ ಓನ್ಲಿ ಎ ನಂಬರ್ಸ್ ಅಷ್ಟೇ. ಸರ್, ಕೊನೆಯ ಒಂದು ಪ್ರಶ್ನೆ ಸರ್, ಲಾಸ್ಟ್ ಇದು ಅಂದ್ರೆ ಜನಸಾಮಾನ್ಯರ ಕುತೂಹಲ ತುಂಬಾ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ. ಸೆಲೆಬ್ರಿಟಿ ಇನ್ವಾಲ್ವ್ಮೆಂಟ್ ಇರುತ್ತೆ ಸರ್. A1 ಪವಿತ್ರ ಗೌಡ ಕೂಡ ಓರ್ವ ನಟಿ, ಜೊತೆಗೆ ದರ್ಶನ್ ಅವರು A2 ಆಗಿರುವಂತಹ ದರ್ಶನ್ ಕೂಡ ಓರ್ವ ಸೂಪರ್ ಸ್ಟಾರ್ ನಟ. ಇವ್ರಿಗೆ ಕೇಸಿಂದ ಏನಾದ್ರು ಈಗ ಸದ್ಯಕ್ಕೆ ಆಗಿರುವಂತಹ ತನಿಖೆ ಎವಿಡೆನ್ಸ್ ಇದೆಲ್ಲ ನೋಡ್ತಾ ಇದ್ರೆ ಇವ್ರೇನಾದ್ರು ಬಚಾವಾಗೋ ಸಾಧ್ಯತೆ ಇದೆಯಾ ಅಂತ ಸರ್ ನಿಮ್ಮ ಅಭಿಪ್ರಾಯ? ಇದು ಅಂದ್ರೆ ತನಿಖೆ ಹೊರಗಿರೋದಕ್ಕಿಂತ ನಿಮ್ಮ ಅಭಿಪ್ರಾಯ ಏನು?
ಅನುಭವದಲ್ಲಿ? ಇಲ್ಲ, ಅದನ್ನು ನಾವು ಯಾವುದೇ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಈಗ ತನಿಖಾ ಕಾಲ, ಈಗ ತನಿಖೆ ನಡೀತಾ ಇದೆ. ಆಮೇಲೆ ಅವ್ರು ಸೂಪರ್ ಸ್ಟಾರು, ಇವರು ತುಂಬ ದೊಡ್ಡವರು ಚಿಕ್ಕವರು ಆ ಥರ ನ್ಯಾಯಾಲಯಗಳ ಮುಂದೆ ಅದು ಯಾವುದೂ ಇಲ್ಲ. ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಮನುಷ್ಯ ಅಂಥದ್ದನ್ನೇ ತಗೊಳ್ಳೋದಲ್ಲಿ, ಇವನು ಮನುಷ್ಯನಾ ಅನ್ನುವಂಥದ್ದು ಮಾತ್ರ ತಗೊಳ್ತಾರೆ, ಬೇರೆ ಇನ್ನೇನು ತಗೊಳ್ಳೋದಿಲ್ಲ ಇದರಲ್ಲಿ ಜುಡಿಷಿಯರಿ ಒಳಗಡೆ. ಇವನು ಮನುಷ್ಯ ಅವನು ಮನುಷ್ಯನ ಅಷ್ಟೇ, ಯಾರು ಸತ್ತೋದವನು ಮನುಷ್ಯ ಮತ್ತು ಹೊಡೆದವನು ಮನುಷ್ಯ ಅಂತ ಅಷ್ಟೇ ತಗೊಳ್ಳೋದು, ಬೇರೆ ಇನ್ನೇನು ತಗೊಳ್ಳಲ್ಲ. ಟ್ರಯಲು ಹಂಗೆ ನಡೆಯುವಂಥದ್ದು ಜುಡಿಷಿಯರಿ ಒಳಗಡೆ. ಅವ್ರಿಗೆ ಮಾಡ್ತಾ ಇರ್ತಕ್ಕಂಥವ್ರು ಒಬ್ಬರೇ ಜಡ್ಜ್ ಮಾಡ್ತಾರೆ, ಪರವಾಗಿಲ್ಲ. ಇವರು ಎಷ್ಟು ಜನರಿಗೆ, ಹಲವಾರು ಜನರಿಗೆ ನ್ಯಾಯಾಧೀಶರು ಇದನ್ನ ಟ್ರಯಲ್ ಮಾಡುವಂಥದ್ದು ಇರ್ತದೆ. ಅವ್ರು ತಗೋತಾರೆ, ಸ್ವಲ್ಪ ಮಾಡ್ತಾರೆ, ಇನ್ನೊಬ್ಬರು ಬರ್ತಾರೆ, ಅವ್ರು ಸ್ವಲ್ಪ ಮಾಡ್ತಾರೆ, ಇನ್ನೊಬ್ಬರು ಬರ್ತಾರೆ. ಹಂಗೆ ತುಂಬ ಜನ ಇದರೊಳಗಡೆ ಏನು ಒಂದೇ ಸಾರಿ ಒಬ್ಬರೇ ಇದ್ದವ್ರು ತಾವ್ರು ಮಾಡಿ ಮುಗಿಸ್ಬಿಡ್ತಾರೆ ಎನ್ನುವಂಥದ್ದು ಏನೂ ಇಲ್ಲ. ಆ ಕಾರಣಕ್ಕೆ ಇದನ್ನು ಸ್ಟೇಜ್ ಬೈ ಸ್ಟೇಜು ಏನು ನಡೀತದೆ ಪ್ರಕ್ರಿಯೆಗಳು ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಒಂದು 90 ದಿವಸ 100 ದಿವಸ ಆದಮೇಲೆ ಗೊತ್ತಾಗ್ತಕ್ಕಂಥದ್ದು. ಅದು ಚಾರ್ಜ್ ಶೀಟ್ ಹಾಕಿದ್ಮೇಲೆ ಸ್ವಲ್ಪ ಗೊತ್ತಾಗ್ತದೆ, ಅದಾದಮೇಲೆ ಟ್ರಯಲ್ ಅಂತ ಫಿಕ್ಸ್ ಮಾಡ್ತಾರೆ ನೋಡಿ. ಅಷ್ಟೊತ್ತಿಗಾಗಲೇ ಭಾಳ ದಿವಸ ಟೈಮ್ ತಗೊಳುತ್ತೆ. ಟ್ರಯಲ್ ಫಿಕ್ಸ್ ಮಾಡಬೇಕು, ಈ ಡೇಟಿಂದ ಈ ಡೇಟ್ವರೆಗೂ ಟ್ರಯಲ್ ಇದೆ ಅಂತ ಹೇಳುವಷ್ಟೊತ್ತಿಗೆ ನನ್ನ ಲೆಕ್ಕ ಇಟ್ ಕ್ಯಾನ್ ಪಾಸ್. ನಾನು ಫಾಸ್ಟ್ ಟ್ರ್ಯಾಕು ಬೇರೆ ಇನ್ಯಾವುದೋ ಕೋರ್ಟ್ಗಳಿಗೆ ಹಾಕಿ ಏನೇ ಮಾಡಿದ್ರೂ ಇಟ್ ಟೇಕ್ ಇಟ್ಸ್ ಓನ್ ಟೈಮ್. ಆಮೇಲೆ ಅರ್ಜೆಂಟಾಗಿ ಏನು ಬೇರೆ ಕೇಸ್ಗಳೆಲ್ಲ ಇದಾವಲ್ಲ, ತುಂಬ ಕೇಸ್ಗಳು ಬಿಟ್ಬಿಟ್ಟು ಇದೊಂದೇ ಕೇಸ್ ಫಾಸ್ಟ್ ಹಾಕ್ಬಿಟ್ಟು ಡೈಲಿ ಹಾಕ್ಕೊಂಡು ಮಾಡಿಬಿಡೋಣ ಹಂಗೆ ಆ ಥರ ಅದು ಕ್ವಶನ್ ಬರುತ್ತಲ್ಲ. ಏನು ನಿಮ್ಗೆ ಇಂಟ್ರೆಸ್ಟ್ ಇದು ಬರುತ್ತಲ್ವ ನ್ಯಾಯಾಲಯಕ್ಕೆ? ಬೇರೆ ಕೇಸ್ ಇದ್ರ ಬೇರೆಯವರು ಮರ್ಡರ್ ಆಗಿರೋರು ಇದ್ದಾರಲ್ಲ, ಇವೆಲ್ಲ ಬರ್ತೇವೆ ನ್ಯಾಯಾಲಯಕ್ಕೆ. ಅದರಿಂದ ನಿಮ್ಗೇನು ಇದರಲ್ಲಿ ವಿಶೇಷ ಇಂಟ್ರೆಸ್ಟ್ ಇದೆ, ಇದನ್ನ ನೀವು ಇಷ್ಟೊಂದು ಫಾಸ್ಟಾಗಿ ಮಾಡ್ತಾಯಿದ್ರೇನು ಅಂತ ಕ್ವಶನು ಬಂದ್ಬಿಡುತ್ತೆ. ಇವೆಲ್ಲನೂ ನ್ಯಾಯಾಲಯಗಳು ಭಾಳ ಹತ್ತಿರದಲ್ಲಿ ನೋಡ್ತವೆ. ಎಲ್ರಿಗೂ ಒಂದೇ ಅಲ್ವಾ ಜುಡಿಷಿಯರಿ? ಕೆಳಗಡೆ ಒಬ್ಬ ಮನುಷ್ಯ ಅಂತ ಹುಟ್ಟಾದ್ಮೇಲೆ ಎಲ್ರಿಗೂ ಒಂದೇ ಫಂಡಮೆಂಟಲ್ ಡ್ಯೂಟೀಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ಗಳು. ಅದರಿಂದ ಆ ಥರ ಪ್ರಕಾರವಾಗಿ ನೋಡ್ತದೆ ಕೋರ್ಟ್ಗಳು. ಹಿಂಗೆ ಇವರೆಲ್ಲ ಭಾಳ ದೊಡ್ಡ ಆ ಥರದಲ್ಲಿ ಭಾಳ ಕಮ್ಮಿ ನೋಡೋದು ನ್ಯಾಯಾಲಯ, ಅಪ್ರೂಪ್ದಲ್ಲಿ ಅಪ್ರೂಪ್ ಆ ಥರ. ಯಾಕೆ ನಾವು ನ್ಯಾಯಾಲಯಕ್ಕೆ ಹೋದಾಗ ನಾವು ನೋಡ್ತೀವಲ್ಲ ಅದನ್ನೆಲ್ಲನೂ, ಕಾರಣಕ್ಕೆ ಆ ಥರದ್ದೆಲ್ಲ ನೋಡಲ್ಲ. ವಿಶೇಷವಾಗಿ ಈ ಪ್ರಕರಣನ ಹೌದು ಇದು ಗಮನ ಸೆಳೆದಿತ್ತಿದು ಈ ಪ್ರಕರಣ ಅಂತ ಬಂದವರು ಯಾರೋ ಒಬ್ಬರು ಒಬ್ಬರು ಟ್ರಾನ್ಸ್ಫರ್ ಆಯ್ತಾರೆ, ಇನ್ನೊಬ್ರು ಬರ್ತಾರೆ, ಹೌದಲ್ಲ ಈ ಪ್ರಕರಣ ನಾನು ಅಲ್ಲಿದ್ದಾಗ ನೋಡಿದ್ದೆ, ಇದು ಭಾಳ ಸ್ಟೇಟ್ ಗಮನ ಸೆಳೆದಿತ್ತು, ಕರೆಕ್ಟ್, ಇದು ಇದೇ ಪ್ರಕರಣನ ಇದು ಅಂತ ಅದು ಅವ್ರಿಗೆ ಗೊತ್ತಾಗ್ತದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಅದು ಬೇರೆದೆಲ್ಲ ತಲೆಗೆ ತಗೊಳ್ಳೋಕೆ ಹೋಗೋದಿಲ್ಲ ಜಡ್ಜಸ್ಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.